ಸ್ಟೂಡೆಂಟ್ನ ಯಾಕೆ ನಂಬಬೇಕು ಅಂದರೆ, ನಾನು MLA ಆಗ್ತೀನಿ ಅಂತ ರಿಸಲ್ಟ್ ಬರೋರ್ಗೂ ಮೋಸ್ಟ್ಲಿ ಅವರೊಬ್ಬರೇ ನಂಬಿದ್ದಿತ್ತು. ಅದಕ್ಕೆ ನಾನು MLA ಆದೆ ಅಂತ. ಟೀಚರ್ ಗಟ್ಟಿಯಾಗಿ ನಂಬಿದ್ರೆ ಏನಾದರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಚೆನ್ನಾಗಿ ಓದ್ಕೊಂಡು ಊರಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ಕೊಟ್ಟು ನಾನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಿದ್ದ ದಿನ ರಾಜ್ಯದಲ್ಲೇ ನನ್ನ ಹೆಸರಾದಾಗ ನನ್ನ ಬಿಟ್ಟು ಹೋದ ನನ್ನ ಅಜ್ಜಿ ರತ್ನಮ್ಮ ನನ್ನ ಮೊದಲ ಟೀಚರ್. ಆಕೆಯನ್ನು ನಾನು ಸ್ಮರಿಸ್ತೇನೆ. ನಾನು ನನ್ನ ಲೈಫಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ವೈಫು ನನ್ನ ಗ್ರೇಟೆಸ್ಟ್ ಟೀಚರು. ಯಾಕೆಂದರೆ ನನ್ನ ತಾಯಿ ನನಗೆ ಮಾತಾಡೋದು ಹೇಳ್ಕೊಟ್ರೆ ನನ್ನ ವೈಫು ಸೈಲೆಂಟಾಗಿರೋದು ಹೇಳ್ಕೊಟ್ಟಿದ್ದಾಳೆ. ಸೊ ಅವರಿಬ್ಬರು ನನ್ನ ಬೆಸ್ಟ್ ಟೀಚರ್ಸ್. ಅವ್ರಿಗೂ ಶುಭಾಶಯ ಹೇಳ್ತೀನಿ. ಮತ್ತು ವಿಡಿಯೋ ನೋಡಿದಾಗ ಯಾಕೆ ನನ್ನ ಹೆಸರು ಹೇಳಿಲ್ಲ ಅಂದರೆ ಮತ್ತೆ ಕಷ್ಟ. ಯಾರೋ ನನಗೆ ಕೆಲವು ವರ್ಷಗಳಿಂದ ಹೇಳಿದ್ರು, ಸರ್ ಮದುವೆ ಆದರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಅವ್ರಿಗೆ ಸಿಗಬೇಕು ಸರ್ ನನಗೆ. ನಿಜವಾಗ್ಲು ನಮ್ಮ ಪಾಡಿಗೆ ನಾವು ಅಂದರೆ ಎಲ್ಲ ಟೀಚರ್ಸ್ಗೆ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಸರ್. ವಿಶೇಷವಾಗಿ ನಾನು ನಮ್ಮೂರು ಟೀಚರ್ಸ್ನೆಲ್ಲ ನೆನೆಸ್ಕೊಂಡ್ಬಿಡ್ತೀನಿ. ನನಗೆ ಬುದ್ಧಿ ಮಾತು ಹೇಳಿದವರು, ನನ್ನನ್ನು ನಡೆಸಿದವರು, ಆ ಊರೊಳಗಡೆಯಿಂದ ಕ್ರಾಸ್ ಒಳಗೆ ಬರೋ ಗ್ಯಾಪಲ್ಲಿ ಈ ಪ್ರಪಂಚದ ಜ್ಞಾನವನ್ನು ತುಂಬಿದವರು ನನ್ನ ಅಣ್ಣಂದರು, ಅಕ್ಕಂದರು. ಮೋಸ್ಟ್ಲಿ ನಾನು ಇವತ್ತು MLA ಆಗಿದ್ದೀನಿ ಅಂದರೆ ಅವರೆಲ್ಲ ಕೊಟ್ಟಿರೋ ಜ್ಞಾನ. ನಮ್ಮ ರಾಜೇಂದ್ರ ಪ್ರಸಾದ್ ಅಣ್ಣವರು, ನಮ್ಮ ನೂತ್ನಾಕ್ನವರು, ನಮ್ಮ ಶ್ರೀನಾಥ್ ಸರ್ ಅವರು, ನಮ್ಮ SV ರಾಮಕೃಷ್ಣ ಅಣ್ಣವರು, ವಿನುತಾ ಕೃಷ್ಣ ಶೆಟ್ಟಿ ಅವರು, ಸುನಿಲ್ ಅಣ್ಣವರು, ತುಳಸಿ ಅಕ್ಕ, ನಮ್ಮ ಅಮರ್, ಪದ್ಮಕ್ಕ, ಫಕ್ರುದ್ದೀನ್ ಅಣ್ಣ, ಲಾವಣ್ಯ ಅಣ್ಣ, ಇವೆಲ್ಲ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರೋ ಹೆಸರುಗಳು. ಅದಕ್ಕೆ ನೋಟ್ ಮಾಡ್ಕೊಂಡಿದ್ದೀನಿ. ವಹೀದಾ ಅಕ್ಕ, ನಜ್ಮಾ ಅಕ್ಕ, ನಜೀರ್ ಸರ್ ಅವರು, ಸನಾವುಲ್ಲಾ ಸರ್, ಬಾಷಾ ಸರ್, ಶಫೀವುಲ್ಲಾ ಸರ್, ವಾಜಿದ್ ಬಾಷಾ ಸರ್, ರಾಮತುಲ್ಲಾ ಸರ್, ನಮ್ಮ ರಶೀದ್ ಬಾಬು ಸರ್, ವೇದಾವತಿ ಅಕ್ಕ, ವಲಿ ಭಾಷಾ, ಮತ್ತು ಇನ್ಯಾರ ಹೆಸರಾದರೂ ಮರ್ತಿದ್ರೆ ಕ್ಷಮೆ ಇರಲಿ. ಇಷ್ಟು ಬರ್ಕೊಂಡಿದ್ದೀನಿ. ಇನ್ನು 4 ಟೀಚರ್ಸ್ನೇನು ನಾನು ಗೆಸ್ಟಾಗೇ ಇರ್ತೀನಿ 4 ವರ್ಷ. ಈ ವರ್ಷ ಮಿಸ್ ಆಗಿರೋದು, ಮುಂದಿನ ವರ್ಷ ಆದರೂ ಮತ್ತೆ ಹೇಳ್ತೀನಿ. ಒಂದು 5-10 ನಿಮಿಷ ನಾನು ಮಾತಾಡ್ಬಿಟ್ಟು ನಿಮ್ಮ ಸನ್ಮಾನಕ್ಕೆ. ನಾನು ಟೀಚರ್ 14 ವರ್ಷದಿಂದ ಈ ಪ್ರೊಫೆಷನಲ್ಲಿ ಇದ್ದೀನಿ. ಮೋಸ್ಟ್ಲಿ ಈ ಟೀಚರ್ಸ್ ಡೇ ನಾವೆಲ್ಲರೂ ಖುಷಿ ಪಡಬೇಕು. ಯಾವಾಗಲೂ ನಾವು ಚಾಕ್ ಪೀಸ್ ಹಿಡಿದ್ರೆ ಹುಡುಗರು ರ್ಯಾಂಕ್ ಬರೋರು, ಈ ಸಲ ಟೀಚರು ರ್ಯಾಂಕ್ ಬಂದ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಸೊ ಪ್ರಾಯಶಃ ಒಂದು ಟೀಚರು MLA ಆಗ್ಬೋದು ಅನ್ನೋದಕ್ಕಿದ್ದು ನನ್ನ ನಿದರ್ಶನ. ಅದ್ರ ಗ್ರೇಟೆಸ್ಟ್ ಕ್ರಿಯೇಟಿವ್ MC ಸುಧಾಕರ್ ಸರ್. ಅವರು ಡೆಂಟಲ್ ಸ್ಟೂಡೆಂಟ್ಸ್ಗೆ 10 ವರ್ಷ ಪಾಠ ಮಾಡಿರೋರು, 10 ವರ್ಷ ಟೀಚರ್ ಆಗಿದ್ದವರು ಅವರು. ಟೀಚರ್ ಆಗಿ ನಂತರ ರಾಜಕೀಯಕ್ಕೆ ಬಂದು 4 ಚುನಾವಣೆ ನೋಡಿದವರು. ಇದು 5ನೇ ಚುನಾವಣೆ. ಭಾಳ ಖುಷಿ ಆಗುತ್ತೆ. ಎಲ್ಲ ಟೀಚಿಂಗ್ ಪ್ರೊಫೆಷನ್ ಅವರು ಇದ್ದೀವಿ. ಅದಕ್ಕೋಸ್ಕರ ನಾನು ಸರ್ ಡೆಲ್ಲಿಗೆ ಹೋಗಿದ್ವಿ. ಅವ್ರು ಹೇಳ್ತಾ ಇದ್ರು, ಪ್ರದೀಪ್ ಎಜುಕೇಷನ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೀಗೆ ಅಂತ. ಒಂದು ವಿಷನರಿ ಲೀಡರ್ ನಮಗೆ ಮಿನಿಸ್ಟರ್ ಆಗಿದ್ರೆ, ಬಿಲೀವ್ ಮಿ ಸರ್ ಆ್ಯಂಡ್ ಬಿಲೀವ್ ಮಿ ಮೇಡಮ್, ನೆಕ್ಸ್ಟ್ 5 ವರ್ಷದಲ್ಲಿ ಒಂದು ವಿಸಿಬಲ್ ಚೇಂಜ್ ತಂದು ತೋರಿಸ್ತಾರೆ. ಅವ್ರ ಸಾರಥ್ಯದಲ್ಲಿ ನಮ್ಮ ಟೀಮ್ ತರುತ್ತೆ, ನಮ್ಮ ಸರ್ಕಾರ ಬದಲಾವಣೆ ತರುತ್ತೆ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಲೈಫಲ್ಲಿ ಆ ಫೋರ್ಸ್ ಇದ್ರೆ ಏನು ಬೇಕಾದರೂ ನಾವು ಅಚೀವ್ ಮಾಡ್ಬೋದು ಅಂತ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಟೀಚಿಂಗ್ ಫ್ರೆಟರ್ನಿಟಿ ಇದೆಲ್ಲ, ನಾನೆಲ್ಲ ಟೀಚರ್ಸ್ಗೂ ಒಂದು ಟೀಚರ್ ಆಗಿ ಹೇಳ್ತೀನಿ, ನಿಮ್ಮ MLA ಆಗಲ್ಲ ಸರ್, ದಯವಿಟ್ಟು ರಿಟೈರ್ಡ್ ಆಗೋ ಅಷ್ಟೊಂದು ಒಂದಷ್ಟು ದುಡ್ಡು ಎತ್ತಿ ಅಕೌಂಟಲ್ಲಿ ಹಾಕ್ಕೊಳ್ಳಿ ಸರ್, ಪ್ಲೀಸ್ ಸರ್. ಎಲ್ಲಾದ್ರೂ ಇನ್ನೇನು ರಿಟೈರ್ಡ್ಗೆ 2 ವರ್ಷ ಇದ್ದಾಗ ನಿಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಮುದ್ದಾಡ್ತಾರೆ ಸರ್. ನೀವು ಯಾವುದೋ ಮೂಮೆಂಟ್ ಅಲ್ಲಿ ತಗೋ 20 ಲಕ್ಷ ಹಾಕು, ಕಟ್ಟು ಮನೆ, ಸೈಟು ಅಂತ ಕೊಟ್ರಿ, ಅದೊಂದು ಮಾಡಬೇಡಿ ಸರ್. ದಯವಿಟ್ಟು ಏನೀಗ ನಿಮ್ಗೆ ರಿಟೈರ್ಡ್ ಆದ್ಮೇಲೆ ಕಾಸು ಬರುತ್ತೆ, ನೀವೇನು ಸೇವ್, ಈಗ ಪಾಪ 2-3 ವರ್ಷ ಸೇವ್ ಮಾಡೋದು 50,000 ಎತ್ತಿಟ್ಟಿರ್ತಾರೆ. ಯಾವುದೋ ಒಂದು ವೀಕ್ ಮೂಮೆಂಟ್ ಅಲ್ಲಿ ಮಗನೋ ಮಗಳೋ ಪ್ರೀತಿಯಿಂದ ಮಾತಾಡಿದ ತಕ್ಷಣ ಡ್ರಾ ಮಾಡಿ ಕೊಟ್ಟು ಅವ್ರ ಮುಖದ ಮೇಲೆ ಸಂತೋಷ ನೋಡೋದೆ ವರ್ಲ್ಡ್ ಕಪ್ ಗೆದ್ದಂಗೆ ಅವ್ರಿಗೆ. ಬಟ್ ಆ ತಪ್ಪು ಟೀಚರ್ಸ್ ಮಾಡಬೇಡಿ. ಇನ್ನೊಂದು, ನಾನು ನಮ್ಮ ಉಸ್ತುವಾರಿ ಸಚಿವರನ್ನು ವಿನಂತಿಸ್ತೇನೆ, ಒಂದು 2-3 ಸೂಪರ್ ಸ್ಪೆಷಾಲಿಟಿ ಜೊತೆ ಸಾಧ್ಯ ಆದರೆ ಟೈಅಪ್ ಮಾಡಿ ಎಲ್ಲ ಶಿಕ್ಷಕರಿಗೂ ನಮ್ಮ ಡಿಸ್ಟಿಕ್ಕಲ್ಲಿ ನಾನು ಮೊದಲ ಪ್ರಯತ್ನವಾಗಿ ತಾಲೂಕಲ್ಲಿ ಮಾಡೋಣ ಅಂತಿದ್ದೀನಿ. ಎಲ್ರಿಗೂ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂದರೆ ತುಂಬ ಜನಕ್ಕೆ ಗೊತ್ತಾಗ್ತಿಲ್ಲ ಸರ್. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಟೀಚರ್ ತೀರೋಗ್ತಾರೆ, ಅವ್ರ ಮಕ್ಕಳು ಸಡನ್ನಾಗಿ ನಡುಬೀದಿಗೆ ಬಿದ್ದೋಗ್ಬಿಡ್ತಾರೆ, ಸಡನ್ನಾಗಿ ಹೆಲ್ತ್ ಇಶ್ಯೂ ಆಗಿ ತೀರೋಗ್ಬಿಡ್ತಾರೆ. ಪಾಪ ಪ್ರೈವೇಟ್ ಸ್ಕೂಲಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಅಮ್ಮಮ್ಮ ಅಂದರೆ ಒಂದು 5-10 ಲಕ್ಷ ಎತ್ತಿಟ್ಟಿರಲ್ಲ ಅವ್ರ ಲೈಫಲ್ಲಿ. ಇನ್ನೇನು ಮಕ್ಕಳು ವಯಸ್ಸಿಗೆ ಬರೋ ಅಷ್ಟು ಸಡನ್ನಾಗಿ ಹಿಂಗೆಲ್ಲ ಯಾಕಾಗುತ್ತೆ? ಎಷ್ಟೋ ಜನ ಟೀಚರ್, ನಿಜವಾಗ್ಲೂ ನಮ್ಮ ಟೀಚಿಂಗ್ ಫ್ರೆಟರ್ನಿಟಿ ನಾವು ಸ್ಟ್ರೆಸ್ಸಲ್ಲಿ ಇರ್ತೀವಿ ಸರ್. ನಿಜವಾಗ್ಲೂ ಎಷ್ಟೋ ಜನಕ್ಕೆ BP ಇರೋದು ಗೊತ್ತಿರಲ್ಲ, ಶುಗರ್ ಇರೋದು ಗೊತ್ತಿರಲ್ಲ, ಫಿಟ್ ಇದ್ದೀವಿ, ಫೈನ್ ಇದ್ದೀವಿ ಅನ್ಕೊಂತೀರ. ಹಂಗೆಲ್ಲ ತಪ್ಪು ಮಾಡಬೇಡಿ ಸರ್. ನೀವು
ನಿಮ್ಮ ಮಕ್ಕಳು ದೊಡ್ಡವರಾಗಿ ಒಂದು ಮನೆಯವರಾಗೋವರೆಗೂ ನೀವು ನಿಮ್ಮ ಫ್ಯಾಮಿಲಿಗೆ ಮುಖ್ಯ ಸರ್. ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಜಾಸ್ತಿ ನಿಮ್ಮ ಮಕ್ಕಳ ಬಗ್ಗೆ ಎಮೋಷ್ನಲ್ಲು ಆಗಬೇಡಿ ಸರ್. ಯಾಕೆ ಅಂತ ಹೇಳ್ಬಿಡ್ತೀನಿ. ಈ ರಿಟೈರ್ಡ್ ಆದಮೇಲೆ ನೆಮ್ಮದಿ ಇರಲ್ಲ. ಈಗ ಸರ್ ನಿಮಗೆ ಮದುವೆ ಆಗಿ 1-2 ಮಗು ಆದಮೇಲೆ ನೀವೇನು ಯೋಚನೆ ಮಾಡಿದ್ರಿ ಸರ್? ನಿಮ್ಮ ಮಗ ನಿಮ್ಮ ಮಗಳು ಅವ್ರ ಭವಿಷ್ಯ, ಒಳ್ಳೆ ಸ್ಕೂಲು, ನಾಳೆ ಅವ್ರನ್ನ ವಿದೇಶಕ್ಕೆ ಕಳಿಸ್ಬೇಕು, ಇಲ್ಲ ದೊಡ್ಡ ದೊಡ್ಡ ಕೋರ್ಸ್ ಓದಿಸ್ಬೇಕು, ಇಷ್ಟೇ ಯೋಚನೆ ಮಾಡಿದ್ರಲ್ಲ ಸರ್. ನಾಳೆನೂ ನಿಮ್ಮ ಮಕ್ಕಳು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಸರ್? ಅಲ್ವಾ ಸರ್? ನಿಜ ಇದು. ನಾಳೆ ನೀವು ರಿಟೈರ್ಡ್ ಆದಮೇಲೆ ನಿಮ್ಮ ಮಕ್ಕಳು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಸರ್, ನಿಮ್ಮ ಬಗ್ಗೆ ಅಲ್ಲ. ಇದಕ್ಕೆ ನೀವು ಹೊರತಲ್ಲ, ನಾನು ಹೊರತಲ್ಲ. ಬಟ್ ಆವಾಗ 60 ವರ್ಷ ದುಡ್ದು ನೀವು ಸಫರ್ ಆಗೋದು ಬೇಡ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಆ ಕಾರಣಕ್ಕೆ ಸೇವಿಂಗ್ಸ್ ಇರಲಿ, ಹೆಲ್ತ್ ಮೇಲೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ಯಾವುದೋ ಒಂದು ಟ್ರಿಪ್ ಹೋಗಿ ಬರಬೇಕು ಅಂದರೆ ಮಕ್ಕಳ ಹತ್ರ ಕೇಳ್ಕೊಳ್ಳೋ ಪರಿಸ್ಥಿತಿ ನಮಗೆ ಬರಬಾರ್ದು. ಇದೇನಪ್ಪ ಇವಾಗ ಮೊನ್ನೆ ಮದುವೆಯಾಗಿ ಇಷ್ಟ ಅಡ್ವೈಸ್ ಕೊಡ್ತಿದ್ದಾನೆ ಅನ್ಕೋಬೇಡಿ. ನಾನು ನನ್ನ ಟೀಚಿಂಗ್ ಫ್ರೆಟರ್ನಿಟಿಗೆ ಹೇಳ್ತಾ ಇರೋ ಟಿಪ್ಸ್ ಇದು.